ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟಿ, ಏನು ನಡೀತಿದೆ? ನೀನೊಬ್ಬಳೇ ಬಂದಿದೆಯಾ ಅಂದರೆ ನೀವಿಬ್ಬರ ಮಧ್ಯೆ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಹಾಗೇನಿಲ್ಲ ಅಣ್ಣ. ನನ್ನ ಮೇಲೆ ಆಣೆ ಇಟ್ಟು ಹೇಳ್ಬಿಟ್ಟು ನೀವಿಬ್ರು ಖುಷಿಯಾಗಿದ್ದೀರಾ? ನೀನು ಯಾರಿಂದ ಏನು ಬೇಕಾದರೂ ಮುಚ್ಚಿಡ್ಬೋದು ಪುಟ್ಟಿ, ಆದರೆ ಈ ನಿನ್ನ ಅಣ್ಣನಿಂದ ಅಲ್ಲ. ನಿನ್ನದೊಂದು ಚಿಕ್ಕ ಬದಲಾವಣೆನೂ ನನಗೆ ಗೊತ್ತಾಗುತ್ತೆ. ಅವತ್ತು ನಾನು ನಿನ್ನ ಗಂಡನ ಬಂಡವಾಳ ಬಯಲು ಮಾಡೋಕ್ಕೆ ಹಾಗೆ ಸುಮ್ಮನೆ ಬರಲಿಲ್ಲ, ಸಾಕ್ಷಿ ಇಟ್ಕೊಂಡೇ ಬಂದಿದ್ದು. ನಾನು ಕೆಲಸ ಮಾಡ್ತಿದ್ದ ಬಿಲ್ಡಿಂಗ್ಗೆ ಅಪುಣ್ಯಾತ್ಮ ಯಾವುದೋ ಒಂದು ಹುಡುಗಿ ಜೊತೆ ಬಂದಿದ್ದ. ಅವಳು ಬರೀ ಬಂದು ಸುಮ್ಮನೆ ಹೋಗಿದ್ದರೆ ನನಗೇನು ಅನ್ನಿಸ್ತಿರ್ಲಿಲ್ಲ ನಾವು. ಆದರೆ ಅವಳು ಕೈ ಹಿಡಿಯೋದು, ಅತಿಯಾಗಿ ಕಾಳಜಿ ಮಾಡೋದು, ಇದೆಲ್ಲ ತುಂಬಾ ನಡೀತಿತ್ತು. ಅಣ್ಣ, ಆದರೆ ಸತ್ಯ ಏನು ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ. ಏನು ಹೇಳ್ತಿದೆ ಪುಟಿ? ತಪ್ಪು ಮಾಡಿದಾರ? ಹೌದು. ಯಾವ ವಿಷಯದಲ್ಲಿ? ಅವ್ರು ಯಾವ ಹುಡುಗಿ ಜೊತೆ ಆತ್ಮೀಯವಾಗಿರೋದನ್ನ ನೀನು ನೋಡಿದ್ಯೋ, ಆ ಹುಡುಗಿನ ಮನಸ್ಸಿಂದ ಪ್ರೀತಿಸ್ತಿದ್ದಾರೆ. ಅದಕ್ಕೆ ಅಣ್ಣ, ನಾನು ಯಾರಿಗೂ ಹೇಳಿದೆ ಮನೆ ಬಿಟ್ಟು ಬಂದ. ಇಷ್ಟು ದಿನ ರೂಪದ ಮುಂದೆ ಗುಣನ ಗೆಲ್ಲುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೆ ಅಣ್ಣ. ಆದ್ರೆ ಈಗ ನನ್ನ ಹಸ್ಬೆಂಡ್ ಅವ್ರ ರೂಪಕ್ಕೆ ಬೆಲೆ ಕೊಡೋದು, ಅದನ್ನೇ ಇಷ್ಟಪಡೋದು ಅಂತ ಗೊತ್ತಾಗ್ಬಿಡ್ತು. ಇದೇ ಕಾರಣಕ್ಕೆ ಅವನು ನಮ್ಮ ರೂಪನ ಇಷ್ಟಪಟ್ಟಿದ್ದ. ಅವಳು ಓಡಲ್ಲು ಅಂತ ನಿನ್ನನ್ನು ಮದುವೆ ಆದ. ನಿನ್ನನ್ನು ಮದುವೆ ಆಗದೆ ಎಂದಿದ್ರೆ ಇನ್ನೊಬ್ಳು ಯಾವುದೋ ಸುಂದರವಾಗಿರೋ ಹುಡುಗಿನೇ ಮದುವೆ ಆಗಿರ್ತಿದ್ದ. ಇಷ್ಟು ದಿನ ನಿನ್ನ ಜೊತೆ ಕಾಟಾಚಾರಕ್ಕೆ ಸಂಸಾರ ಮಾಡಿದ್ನ. ನಿನಗೆ ಮೋಸ ಮಾಡಿ ಇನ್ನೊಂದು ಹುಡುಗಿ ಜೊತೆ ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅವನಿಗೊಂದು ಗತಿ ಕಾಣಿಸ್ತೀನಿ. ಅಣ್ಣ, ನಿನ್ ಕುತ್ತಿಗೆ ತಾಳಿ ಕಟ್ಟಿ ಇನ್ನೊಂದು ಹುಡುಗಿ ಜೊತೆ ಚಲ್ಲಾಟ ಆಡ್ಕೊಂಡು ಚೆನ್ನಾಗಿರ್ಬೋದು ಅನ್ಕೊಂಡಿದ್ರೆ ಅವ್ನು ಕುತ್ತಿಗೆ ಹಚ್ಬಿಡ್ತೀನಿ. ಆ ಜಾಲಾಟ ಬರ್ತಾರ ಬರ್ಲಿ, ಎಲ್ರು ನಿಲ್ತೀನಿ ಇವತ್ತು. ನೀನ್ ಅಲ್ಲಿ ಹೋಗ್ಬಿಟ್ಟು ಅನಾಹುತ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ನಿನ್ ಗಂಡ ಅನ್ಸ್ಕೊಂಡಿರೋನು ನಿನ್ ಬಾಳಿಗೆ ಬೆಂಕಿ ಇಡ್ತಾ ಇದ್ರೆ ಸುಮ್ಮನೆ ಇರ್ಲಾ? ಉರಿತಿರೋ ಬೆಂಕಿಗೆ ನೀರಾಕಿ ಆರಿಸದೆ ಹೋದ್ರೆ ಆ ಶಾಖಕ್ಕೆ ಮೈ ಬೆಚ್ಚಿಗೆ ಮಾಡ್ಕೊಂತಾರೆ ಹೊರತು ಬೇರೆ ಏನೂ ಮಾಡಲ್ಲ. ಅಲ್ಲ, ನನ್ನ ಹಣೆ ಬರದಲ್ಲಿ ಏನ್ ಬರ್ತಿದೆ ಅದನ್ನ ನಾನು ಅನುಭವಿಸ್ತೀನಿ. ಅದ್ರ ದುಡುಕ್ಬೇಡ ಅಣ್ಣ. ಮೊದ್ಲೇ ಎಲ್ರ ದೃಷ್ಟಿಯಲ್ಲಿ ನೀನ್ ಕೆಟ್ಟವನ್ ಅನ್ಸ್ಕೊಂಡಿದ್ದೀನಿ. ನೀನ್ ಹೀಗ್ ಮಾಡೋದ್ರಲ್ಲಿ ನನ್ ಜೀವನ ಏನ್ ಉದ್ಧಾರ ಆಗಲ್ಲ. ಅಮ್ಮನ್ ಮರ್ಯಾದೆ ಹೋಗುತ್ತೆ, ನಿನ್ ಜೀವನನೂ ಹಾಳಾಗತ್ತಣ್ಣ. ಅರ್ಥ ಮಾಡ್ಕೋ. ದಯವಿಟ್ಟು ಸುಮ್ನಿರಣ, ನಿನ್ ದಮ್ಮಯ್ಯ ಅಂತೀನಿ. ಹಾಗಾದ್ರೆ ಮುಂದಿನ ಜೀವನ ಏನ್ ಪುಟ್ಟಿ? ಗೊತ್ತಿಲ್ಲ ಅಣ್ಣ, ಸದ್ಯಕ್ಕೆ ಇಲ್ಲಿರೋಣ ಅಂತ ಬಂದಿದ್ದೀನಿ. ಒಂದ್ ವೇಳೆ ನನ್ನಿಂದ ನಿಮ್ಗೆ ತೊಂದರೆ ಆದ್ರೆ, ಹೊರೆ ಅನ್ಸಿದ್ರೆ ನಾನು ಇಲ್ಲಿಂದನೂ ಹೋಗ್ತೀನಿ. ಪುಟಿ, ಹಾಗೆಲ್ಲ ಮಾತಾಡಬೇಡ. ತೋರ್ ಮನೆ ಅನ್ನೋದು ಒಂದು ಹೆಣ್ಣಿಗೆ ದೇವಸ್ಥಾನ ಇದ್ದಂಗೆ.
ಕಷ್ಟ ಸುಖ ಏನೇ ಬಂದರೂ ನಮ್ಮಲ್ಲಿ ಒಳ್ಳೆತನ ಇದ್ದಾಗ ದೇವ್ರು ಹೇಗೆ ಕೈ ಬಿಡಲ್ವೋ ಹಾಗೆ ಅಪ್ಪ ಅಮ್ಮ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಆ ಸಾಲಲ್ಲಿ ನೀನು ಅಣ್ಣನೂ ಇದು ಅನ್ಬಿಟ್ಟು ಕೊನೆವರೆಗೂ ನಾನು ನಿನ್ನ ಕೈ ಬಿಡಲ್ಲ. ನೀ ಎಲ್ಲೂ ಹೋಗೋದು ಬೇಡ, ಕೊನೆವರೆಗೂ ನಮ್ಮ ಜೊತೆನೇ ಇದ್ಬಿಡು. ಅಲ್ಲ ಹಸ್ಬೆಂಡು, ಕಾಫಿ ಬೇಕು ಅಂತ ತರಿಸ್ಕೊಂಡು ಕಾಫಿನೇ ಕುಡಿತಿಲ್ಲ ಅಲ್ವಾ, ಆರೋಗತ್ತೆ. ಏನ್ ಮುಖ ನೋಡ್ತಿದ್ದೀರಾ? ನೀವ್ ತಾನೇ ಕಾಫಿ ಬೇಕು ಅಂತ ತರಿಸ್ಕೊಂಡಿದ್ದು, ಮತ್ ಕುಡೀರಿ. ಇತ್ತೀಚೆಗೆ ನೀವ್ ಯಾಕೋ ತುಂಬಾ ತಪ್ಪು ಮಾಡ್ತಿದ್ದೀರಾ ಹಸ್ಬೆಂಡು. ತಪ್ಪು ಮಾಡ್ತಿದ್ದೀನ? ಇನ್ನೇನ್ ಹಸ್ಬೆಂಡು, ಸುಮ್ನೆ ನನ್ ಮೇಲೆ ರೇಗ್ತಿರ್ತೀರಾ. ಮಾತಿಗೆ ಮಾತು ಬೆಳೆಸ್ಬೇಡಿ ಅಂತ ಹೇಳ್ರಿ, ನನ್ ಮಾತು ಎಲ್ಲಿ ಕೇಳ್ತೀರಾ? ಅದರಿ ಅದು ಹಂಗಲ್ಲ. ಈ ದೀಪ ಮಾತಾಡ್ತಿರಾಗ ಮಧ್ಯದಲ್ಲಿ ಮಾತಾಡ್ಬಾರ್ದು. ಸುಮ್ನೆ ನಿಂತ್ಕೊಳ್ಳಿ, ಬಾಯ್ ಮುಚ್ಚಿ. ಹ, ನೀವ್ ಮಾಡ್ತಿರೋ ತಪ್ಪು ಒಂದ ಎರಡ. ಮೊದ್ಲಿನ ತರ ನನ್ ಮೇಲೆ ಕಾಳಜಿನೇ ಇಲ್ಲ. ನನ್ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ, ಯಾವಾಗ್ಲೂ ಫೋನು ಕೆಲ್ಸ ಅಂತ ಬಿಜಿ ಇರ್ತೀರ. ಅದ್ರಿಂದ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾವತ್ತಾದ್ರೂ ನನ್ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲ. ಯಾಕೋ ನಿಂತಿದ್ಯಾ? ಏನೇನು ಅವತಾರ? ದೀಪ ಅವ್ರು ನೋಡ್ದಂಗಾಯ್ತು. ಅಣ್ಣ ಹೇಳ್ದ, ನಡಿಲಿ ನಡಿ ನಡಿ. ಹೇಯ್, ನೀಟಾಗಿ ಕೆಲಸ ಮಾಡಕ್ ಆಗಲ್ವಾ ನಿನಗೆ? ಯಾಕೆ ಮೇಡಮ್, ಏನಾಯ್ತು? ದೀಪ ಅವ್ರು ಯಾಕೆ ಮೇಡಮ್ ಏನಾಯ್ತು ಅಂದ್ರೆ ನೀಟಾಗಿ ಕೆಲಸ ಮಾಡು. ದೀಪನ್ ತರ ಕೊಳ್ಳಾಟ ಆಡಕ್ ಹೋಗ್ಬೇಡ. ಸಾರಿ ಮೇಡಮ್, ಮಾಡ್ತೀನಿ ನೀಟಾಗಿ. ಮಾಡು, ನೋಡ್ತಾ ಇರ್ತೀನಿ.